ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ರಿತೇಶ್ ಕಾಮತ್. ಇವತ್ತು ತುಂಬ ಇಂಪಾರ್ಟೆಂಟ್ ವಿಷಯದ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು, ಪೋಷಕರೇ ಎಚ್ಚರ, ನಿಮ್ಮ ಮಕ್ಕಳು ಅಪಾಯದಲ್ಲಿದ್ದಾರೆ ಅಂತ ಹೇಳಿದ್ದೆ. ಖಂಡಿತಕ್ಕೂ ಹೌದು. ಇವತ್ತು ಈ ಕೊರೋನಾ ಬಂದ ನಂತರ ಮಕ್ಕಳು ಯಾರೂ ಶಾಲೆಗೆ ಹೋಗ್ತಾ ಇಲ್ಲ. ಯಾಕಂದರೆ ತುಂಬ ಪೋಷಕರು ಹೇಳೋದೇನೆಂದರೆ, ಇಂಥ ಟೈಮಲ್ಲಿ ಎಲ್ಲಾದರೂ ಶಾಲೆಗೆ ಕಳಿಸಿದರೆ ನಮ್ಮ ಮಕ್ಕಳ ಜೀವಕ್ಕೆ ಅಪಾಯ ಬರ್ಬೋದು. ಈ ಟೈಮಲ್ಲಿ ಏನಾದರೂ ಆದರೆ ಯಾರು ಹೊಣೆ? ಹಾಗಾಗಿ ನಾವು ಶಾಲೆಗೆ ಕಳಿಸ್ತಾ ಇಲ್ಲ, ಶಾಲೆಗಳು ಓಪನ್ ಆಗ್ತಾ ಇಲ್ಲ. ಈ ಟೈಮಲ್ಲಿ ಪೋಷಕರು ಕಂಡುಹಿಡಿದಿರುವಂಥ ಮತ್ತು ಶಾಲೆಗಳು ಕಂಡುಹಿಡಿದಿರುವಂಥ ಒಂದು ಬದಲಿ ವ್ಯವಸ್ಥೆ ಏನಂದರೆ ಈ ಆನ್ಲೈನ್ ಕ್ಲಾಸಸ್ಗಳು. ತುಂಬ ಜನ ನನಗೂ ಕೇಳ್ತಾರೆ, ಸರ್ ನೀವೊಬ್ಬರು ಲೆಕ್ಚರರ್ ಅಲ್ಲ, ಆನ್ಲೈನ್ ಕ್ಲಾಸಸ್ ಯಾಕೆ ಮಾಡಲ್ಲ ಅಂತ ಕೇಳ್ತಾರೆ. ಇವತ್ತು ಅದೆಲ್ಲದಕ್ಕೂ ಉತ್ತರ ಕೊಡ್ತೀನಿ. ಯಾಕಂದರೆ ಆನ್ಲೈನ್ ಕ್ಲಾಸ್ ಮಾಡೋದ್ರಿಂದ ಈ ಕೊರೋನಾಗಿಂತ ಭಯಂಕರವಾದಂಥ ಒಂದು ಅಪಾಯ ಇದೆ. ಅದು ಏನು, ಅದರ ಬಗ್ಗೆ ಇವತ್ತು ಹೇಳ್ಕೊಡ್ತೀನಿ ನಾನು. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಎರಡು ವಿಷಯನ ನಾನು ನಿಮ್ಮ ಮುಂದೆ ಇಡಕ್ಕೆ ಫಸ್ಟ್ ಇಷ್ಟಪಡ್ತೀನಿ. ಒಂದು ಏನಂದರೆ, ನಾನು ಆನ್ಲೈನ್ ಕ್ಲಾಸಸ್ ಮಾಡಬೇಡಿ ಅಂತ ಎಲ್ಲೂ ಹೇಳಲ್ಲ. ಈ ಆನ್ಲೈನ್ ಕ್ಲಾಸ್ ಅನ್ನೋದು ಯಾವುದೋ ಒಂದು ಏಜ್ ಲಿಮಿಟ್ನ ಕೆಳಗಿರೋ ಮಕ್ಕಳಿಗೆ ತುಂಬ ಅಪಾಯ ತರುವಂಥದ್ದಾಗಿದೆ. ಇನ್ನು ಯಾವುದೋ ಒಂದು ಏಜ್ ಲಿಮಿಟ್ ನಂತರನೂ ಅಪಾಯ ಇದೆ, ಬಟ್ ಅದಕ್ಕೆ ಕೆಲವು ಪ್ರಿಕಾಷನ್ಸನ್ನು ತಗೊಳ್ಬೋದು, ಕೆಲವು ಪರಿಹಾರಗಳಿದೆ. ಆ ನಿಟ್ಟಿನಲ್ಲಿ ಮಕ್ಕಳು ಯಾವ ಥರ ಒಂದು ಸೊಲ್ಯೂಷನ್ ತಗೊಳ್ಬೇಕು, ಸರ್ಕಾರ ಯಾವ ಥರ ಕ್ರಮ ಕೈಗೊಳ್ಬೇಕು, ಪೋಷಕರು ಯಾವ ಥರ ಕ್ರಮ ಕೈಗೊಳ್ಬೇಕು, ಅದ್ರ ಬಗ್ಗೆ ಹೇಳ್ತೇನೆ. ಎರಡನೇ ವಿಷಯ ಏನಪ್ಪ ಅಂದರೆ, ನಾನೀಗ ಏನು ಹೇಳ್ತಿದ್ದೀನಿ ಅದನ್ನು ಒಂದು ತುಂಬ ಥಾರೋ ರಿಸರ್ಚ್, ತುಂಬ ದಿನದಿಂದ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಟ್ ನನಗಿಂತ ಬುದ್ಧಿವಂತರು, ನನಗಿಂತ ತಿಳ್ಕೊಂಡಿರೋರು ತುಂಬ ಜನ ಇದ್ದಾರೆ. ಸೊ ಅವರು ಸಹ ನಾನು ಹೇಳಿದ ವಿಷಯ ಏನಿದೆ ಅದನ್ನು ನೀವು ಸಹ ನಿಮ್ಮ ಕಡೆಯಿಂದ ಒಂದು ರಿಸರ್ಚ್ ಮಾಡಿ ನೋಡಿ, ಆಮೇಲೆ ಒಂದು ಕನ್ಕ್ಲೂಷನಿಗೆ ಬನ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆಲ್ಲಾದರೂ ಈ ವಿಷಯ ನಿಮಗೆ ಹೌದು ಅಂತ ಅನಿಸಿದರೆ ದಯವಿಟ್ಟು ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ. ಯಾಕಂದರೆ ಈ ಟೈಮಲ್ಲಿ ಇದರ ಅವಶ್ಯಕತೆ ತುಂಬಾ ಇದೆ. ಯಾಕಂದರೆ ಈಗ ನಮ್ಮ ಮಕ್ಕಳಿದಾರಲ್ಲ, ಅವರೇ ನಾಳೆ ದೇಶದ ಬೆನ್ನೆಲುಬುಗಳು. ನಾಳೆ ಅವರಿಗೇನಾದ್ರು ಆದರೆ ಖಂಡಿತಕ್ಕೂ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಹಾಗಾಗಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಆನ್ಲೈನ್ ಕ್ಲಾಸಸ್ಗಳು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರಲ್ಲಿ ಆನ್ಲೈನ್ ಕ್ಲಾಸಸ್ಗಳು. ಈ ಆನ್ಲೈನ್ ಕ್ಲಾಸ್ ಮಾಡೋದ್ರಿಂದ ಅದರದ್ದು ಏನೂ ಪ್ರಾಬ್ಲಮ್ ಇಲ್ಲ, ಆಯಿತಾ. ಒಂದು ಎಫೆಕ್ಟಿವ್ನೆಸ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ಇಲ್ಲ. ಟೀಚಿಂಗ್ ಮೆಥಡಲ್ಲಿ ಏನಾದ್ರು ಪ್ರಾಬ್ಲಮ್ ಐತೆ? ಇಲ್ಲ. ಇನ್ನೂ ಇನ್ನೋವೇಟಿವ್ ಆಗಿ ಟೀಚಿಂಗ್ ಮಾಡ್ಬೋದು, ಇನ್ನೂ ಒಳ್ಳೆ ಥರ ಟೀಚಿಂಗ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಇರೋದಿಲ್ಲ ಅಂದರೆ ಇಂಟರ್ಫೇಸಲ್ಲಿ. ನಾವು ಯಾವತ್ತೀಗ ಆನ್ಲೈನ್ ಕ್ಲಾಸಸ್ ಮಾಡೋದಂದರೆ, ಇಲ್ಲ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಬೇಕು, ಇಲ್ಲ ಲ್ಯಾಪ್ಟಾಪು ಕಂಪ್ಯೂಟರ್ ಯಾವ್ದಾದ್ರು ಒಂದು ಇದ್ರ ಮೇಲೆ ಕೂತ್ಕೊಳ್ಬೇಕು. ಈಗ ಬರುತ್ತೆ ಪ್ರಾಬ್ಲಮ್. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಯಾವುದೇ ಸ್ಕ್ರೀನ್ಗಳಿರ್ಬೋದು, ಅದರಿಂದ ಲೈಟ್ ಅನ್ನೋದು ಬರ್ತಾ ಇರುತ್ತೆ. ಯಾವುದೇ ಸ್ಕ್ರೀನ್ ಇದ್ದರೂ 3 ಕಲರಿಂದ ಆಗಿರುತ್ತೆ: ರೆಡ್, ಗ್ರೀನ್ ಮತ್ತು ಬ್ಲೂ. ಈ ರೆಡ್ ಮತ್ತು ಗ್ರೀನ್ ಅನ್ನೋದು ಸ್ವಲ್ಪ ಕಡಿಮೆ ಫ್ರೀಕ್ವೆನ್ಸಿ ಕಿರಣಗಳು, ಹಾಗಾಗಿ ಅದರ ಎನರ್ಜಿನೂ ಕಡಿಮೆ ಇರುತ್ತೆ. ಬಟ್ ಈ ಬ್ಲೂ ಕಲರ್ ಇದೆಯಲ್ಲ, ಅದು ತುಂಬ ಹೈ ಫ್ರೀಕ್ವೆನ್ಸಿ ಆಗಿರೋದ್ರಿಂದ ಅದಕ್ಕೆ ಜಾಸ್ತಿ ಎನರ್ಜಿ ಇರುತ್ತೆ. ಸೊ ಅದು ಕಂಟಿನ್ಯೂಸ್ ಆಗಿ ಕಣ್ಣಿಗೆ ಬೀಳಬೇಕಾದ್ರೆ ನಮ್ಮ ಬಾಡಿಯಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜ್ ಲೆವೆಲ್ ಮಕ್ಕಳವರೆಗೂ ಇವತ್ತು ಆನ್ಲೈನ್ ಕ್ಲಾಸಸನ್ನು ಮಾಡ್ತಾ ಇದ್ದಾರೆ. ಸೀರಿಯಸ್ಲಿ, ಚಿಕ್ಕ ಮಕ್ಕಳಿಗೆ ಇದು ಯಾಕೆ ಅವಶ್ಯಕತೆ ಇದೆ ನನಗಂತೂ ಗೊತ್ತಿಲ್ಲ. ಬಟ್ ನೀವು ಸ್ಟಡೀಸ್ ಪ್ರಕಾರ ಹೇಳೋದಿದ್ರೆ, ಈ ಚಿಕ್ಕ ಮಕ್ಕಳಿಗೆ ಈ ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ, ಅದು 2 ಗಂಟೆಗಿಂತ ಜಾಸ್ತಿ ಇದ್ದರೆ ಅವರ ಬಾಡಿಯಲ್ಲಿ ತುಂಬ ದೊಡ್ಡ ಬದಲಾವಣೆಗಳಾಗುತ್ತೆ. 15 ವರ್ಷಕ್ಕಿಂತ ಕೆಳಪಟ್ಟ ಮಕ್ಕಳಲ್ಲಿ ಈ ಕಿರಣಗಳು ಕಣ್ಣಿಗೆ ಬೀಳೋದ್ರಿಂದ ನಮ್ಮ ಬ್ರೈನಲ್ಲಿ ಕೆಮಿಕಲ್ಸ್ಗಳು ಉತ್ಪತ್ತಿ ಆಗುತ್ತೆ. ಎಸ್ಪೆಷಲಿ ಅದಕ್ಕೆ ನಾವು ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತೀವಿ. ಹಾರ್ಮೋನ್ಗಳು ನಮ್ಮ ಬಾಡಿಯಲ್ಲಿ ತುಂಬಾ ವ್ಯತ್ಯಾಸ ಆಗುತ್ತೆ. ನಾರ್ಮಲಿ ಮಕ್ಕಳಿಗೆ ಒಂದು 15 ವರ್ಷ ತನಕ, ಒಂದು ಅಡೋಲೆಸೆನ್ಸ್ ಏಜ್ ಬರೋ ತನಕ ತುಂಬ ಹಾರ್ಮೋನಲ್ ವೇರಿಯೇಷನ್ಸ್ ಇರಲ್ಲ. ಬಟ್ ಈ ಥರ ನಾವು ಹಾರ್ಮೋನನ್ನು ಇಂಡ್ಯೂಸ್ ಮಾಡಿದಾಗ ಈ ಚಿಕ್ಕ ಮಕ್ಕಳಿಗೆ, ಹುಡುಗಿಯರಿದ್ದರೆ ಬೇಗ ಮುಟ್ಟಾಗುವಂಥದ್ದು, ಅಥವಾ ಹುಡುಗರಿದ್ದರೆ ಅವರಲ್ಲಿ ಇಂಪಾರ್ಟೆನ್ಸಿ ಅಂದರೆ ಈ ಸಂತಾನೋತ್ಪತ್ತಿ ಮಾಡೋಕ್ಕಾಗದಿರುವಂಥದ್ದು, ಇಂಥದ್ದೆಲ್ಲ ದೊಡ್ಡ ಪ್ರಾಬ್ಲಮ್ ಮುಂದೆ ಬರಬಹುದು. ಇನ್ನೊಂದೇನೆಂದರೆ, ನಾವು ಯಾವತ್ತೂ ಸ್ಕ್ರೀನ್ ಇಟ್ಕೊಳ್ಬೇಕಾದ್ರೆ ಕಣ್ಣಿಗೆ ಹತ್ತಿರ ಇಟ್ಕೊಳ್ತೀವಿ. ಈ ಹತ್ತಿರ ಇಟ್ಕೊಳ್ಳೋದ್ರಿಂದ ಇವತ್ತು ನಮ್ಮ ದೇಶದಲ್ಲ, ಇಡೀ ವರ್ಲ್ಡಲ್ಲಿ 15ರಿಂದ 20% ಮಕ್ಕಳು, ಚಿಕ್ಕ ಮಕ್ಕಳು ಮಯೋಪಿಯಾ ಅನ್ನೋ ಡಿಸಾರ್ಡರಿಂದ ಬಳಲ್ತಾ ಇದ್ದಾರೆ. ಮಯೋಪಿಯಾ ಅಂದರೆ ಅದಕ್ಕೆ ನಾವು ಸಿಂಪಲ್ ಆಗಿ ನಿಯರ್ ಸೈಟೆಡ್ನೆಸ್ ಅಂತ ಹೇಳ್ತೀವಿ. ಹತ್ತಿರ ಇರೋದು ಮಾತ್ರ ತೋರುತ್ತೆ, ದೂರ ಇರೋದು ಯಾವುದು ತೋರಲ್ಲ. ಇದು ಯಾಕಪ್ಪ ಹಿಂಗಾಗುತ್ತಂದರೆ, ನಾವು ಸ್ಕ್ರೀನನ್ನು ತುಂಬ ಹತ್ತಿರ ಇಟ್ಕೊಂಡಾಗ ನಮ್ಮ ಕಣ್ಣೊಳಗೆ ಲೆನ್ಸ್ ಇರುತ್ತೆ. ಆ ಲೆನ್ಸನ್ನು ಕಾಂಟ್ರಾಕ್ಟ್ ಮಾಡೋಕ್ಕೆ ಅಥವಾ ಎಕ್ಸ್ಪಾಂಡ್ ಮಾಡೋಕ್ಕೆ ಒಂದು ಮಸಲ್ ಇರುತ್ತೆ. ಆ ಮಸಲಿಗೆ ನಾವು
ಸೀಲಿಯರಿ ಮಸಲ್ಸ್ ಅಂತ ಹೇಳ್ತೀವಿ. ಈ ಹತ್ತಿರ ಇರೋ ವಸ್ತುಗಳನ್ನು ನೋಡಬೇಕಾದ್ರೆ ಆ ಮಸಲ್ಸ್ ಅನ್ನೋದು ಲೆನ್ಸನ್ನು ಪ್ರೆಷರೈಸ್ ಮಾಡಿ ಒತ್ತಿಕೊಂಡು ಇಟ್ಕೊಂಡು ಬಿಡುತ್ತೆ. ತೆಳು ಇರೋ ಲೆನ್ಸ್ ದುಂಡಗಾಗತ್ತೆ. ಆವಾಗ ಹತ್ತಿರ ಇರೋ ವಸ್ತುಗಳು ಕ್ಲಿಯರ್ ಆಗಿ ತೋರುತ್ತೆ. ಬಟ್ ತುಂಬ ಟೈಮ್ ಹತ್ತಿರ ಇರೋ ವಸ್ತುವನ್ನು ನೋಡ್ತಾ 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 ಮಸಲ್ಸ್ ಕಂಟಿನ್ಯೂಸ್ಲಿ ಪ್ರೆಷರ್ ಹಾಕ್ತಾನೆ ಇರುತ್ತೆ ಲೆನ್ಸ್ ಮೇಲೆ. ಆಮೇಲೆ ಎಲ್ಲಾದರೂ ದೂರದ ವಸ್ತುವನ್ನು ನೋಡಬೇಕಾದ್ರೆ ಈ ಮಸಲ್ಗಳು ರಿಲೀಸ್ ಆಗಬೇಕು, ಅದ್ರ ಜೊತೆ ಲೆನ್ಸ್ ಕೂಡ ರಿಲೀಸ್ ಆಗಬೇಕು. ಬಟ್ ತುಂಬ ಟೈಮ್ ಹತ್ತಿರ ನೋಡೋದ್ರಿಂದ ಈ ಲೆನ್ಸ್ ಅನ್ನೋದು ರಿಲೀಸ್ ಆಗಲ್ಲ, ಮಸಲ್ ರಿಲೀಸ್ ಆದರೂ ಕೂಡ. ಹಾಗಾಗಿ ಈ ಮಕ್ಕಳಿಗೆ ದೂರ ಇರೋ ವಸ್ತುಗಳ ಮೇಲೆ ಗೋಚರಿಸೋದು ಕಡಿಮೆ ಆಗುತ್ತೆ. ಹಾಗಾಗಿ ಈ ಮೈನಸ್ ಸೋಡಾ ಬುಡ್ಡಿ ಅಂತೀವಲ್ಲ, ಮೈನಸ್ ಪವರ್ ಇರೋ ಕನ್ನಡಕನ ಇವತ್ತು ಎಷ್ಟೋ ಜನ ಮಕ್ಕಳು ಚಿಕ್ಕ ಚಿಕ್ಕ ಏಜಲ್ಲೇ ಬರ್ತಾ ಇದೆ ಅವರಿಗೆ. ಇದೊಂದು ಅಪಾಯದ ಸಂಗತಿ. ಇದು ಬರೀ ಮೊಬೈಲ್ ಮಾತ್ರ ಅಲ್ಲ, ಪುಸ್ತಕವನ್ನು ಹತ್ತಿರ ಇಟ್ಟು ನೋಡಿದ್ರೂ ಈ ಪ್ರಾಬ್ಲಮ್ ಬರುತ್ತೆ. ಹಾಗಾದರೆ ಮೊಬೈಲಿಂದ ಯಾಕಪ್ಪ ಇಷ್ಟೆಲ್ಲ ದುರಂತ ಇದೆ ಅಂತ ಹೇಳಿದರೆ, ನಾನು ಆವಾಗಲೇ ಹೇಳ್ದಂಗೆ ಅದರಲ್ಲಿರೋ ಬ್ಲೂ ಕಲರ್ ಕಿರಣಗಳೇನಿದೆ ಅದು ನಮ್ಮ ಕಣ್ಣಿಗೆ ಹೋದಾಗ ಅದು ಹೈ ಎನರ್ಜಿ ರೇಡಿಯೇಷನ್ಸು, ಅದು ನಮ್ಮ ಬ್ರೈನಲ್ಲಿ ತುಂಬಾ ಒಂದು ಡಿಫರೆನ್ಸನ್ನು ಮಾಡುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕಾರ್ಟಿಸಾಲ್ ಮತ್ತು ಅಡ್ರಿನಾಲಿನ್ ಅಂತ 2 ಹಾರ್ಮೋನ್ಗಳಿದೆ. ಆ 2 ಹಾರ್ಮೋನ್ಗಳು ಒಂದಕ್ಕೆ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೀವಿ, ಕಾರ್ಟಿಸಾಲ್. ಇನ್ನೊಂದು ಅಡ್ರಿನಾಲಿನ್ ಅಂದರೆ ಒಂದು ಜೋಶ್ ಬರುವಂಥ ಒಂದು ಹಾರ್ಮೋನ್. ಇದೆರಡು ಯಾಕೆ ನಮ್ಮ ಬಾಡಿಯಲ್ಲಿದೆ ಅಂದರೆ, ಇಮ್ಯಾಜಿನ್ ಮಾಡಿ, ಎಲ್ಲಾದರೂ ನಮಗೆ ಹುಲಿ ಅಟ್ಟಿಸ್ಕೊಂಡು ಬಂತು ಅಥವಾ ನಾಯಿ ಅಟ್ಟಿಸ್ಕೊಂಡು ಬಂತು, ಅಂಥ ಟೈಮಲ್ಲಿ ನಮಗೆ ಬಾಡಿಗೆ ಸಖತ್ ಎನರ್ಜಿ ಬೇಕು ಓಡೋಕ್ಕೆ. ಹಾಗಾಗಿ ಈ ಟೈಮಲ್ಲಿ ಈ ಟೈಮಲ್ಲಿ ಈ 2 ಹಾರ್ಮೋನ್ಗಳು ರಿಲೀಸ್ ಆದಾಗ ನಮ್ಗೆ ಎಲ್ಲಿಲ್ಲದೊಂದು ಶಕ್ತಿ ಬರುತ್ತೆ. ಬಟ್ ನಾವು ಇದೇ ಥರ ಕಂಟಿನ್ಯೂಸ್ ಕೂತ್ಕೊಂಡ ಕಡೆನೆ ಇಂಥ ಒಂದು ಲಾಂಗ್ ಟರ್ಮ್ ಈ ಬ್ಲೂ ಕಿರಣಗಳೇನಿದೆ ಅದನ್ನು ನಾವು ನೋಡ್ತಾ ಇರಬೇಕಾದ್ರೆ ನಮ್ಮ ಬಾಡಿಯಲ್ಲಿ ಈ 2 ಹಾರ್ಮೋನ್ಗಳು ನಮ್ಗೆ ಗೊತ್ತಿಲ್ಲದೇ ರಿಲೀಸ್ ಆಗುತ್ತೆ. ಈ 2 ಹಾರ್ಮೋನ್ ಎಕ್ಸಸ್ ರಿಲೀಸ್ ಆದರೆ ಸ್ಲೋಲಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೃದಯ ಸಂಬಂಧಿ ರೋಗಗಳು, ಕಿಡ್ನಿ ಸಂಬಂಧಿ ರೋಗಗಳು ಇದೆಲ್ಲ ಬರುತ್ತೆ. ಬೇಕಾ ಇದು? ಎಲ್ಲಕ್ಕಿಂತ ಮುಖ್ಯವಾಗಿ ಮಾನಸಿಕ ಖಿನ್ನತೆ ಬರುತ್ತೆ. ನಾಳೆ ಅವರು ಆ್ಯಕ್ಟಿವ್ನೆಸ್ಸನ್ನೇ ಕಳ್ಕೊಳ್ತಾರೆ, ಆ್ಯಕ್ಟಿವ್ ಆಗಿರಲ್ಲ ಅವರು. ಸೊ ಇದು ಚಿಕ್ಕ ಮಕ್ಕಳಿಗೆ ಬೇಡವೇ ಬೇಡ. ಸೀರಿಯಸ್ಲಿ ಹೇಳ್ತಿದ್ದೀನಿ ಫ್ರೆಂಡ್ಸ್, ನೀವು ಬೇಕಾದ್ರೆ ಸ್ಟಡಿ ಮಾಡಿ ನೋಡಿ. ಚಿಕ್ಕ ಮಕ್ಕಳಿಗೆ ಇದು ತುಂಬ 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 ಅಪಾಯ ತರುವಂಥದ್ದು. 2 ಗಂಟೆ ಬಿಡಿ, 1 ಗಂಟೆ ಅವರು ಸ್ಕ್ರೀನ್ ಎದುರು ಕೂತ್ರೂ ಇಂಥ ಎಫೆಕ್ಟ್ಗಳು ನಾಳೆ ಮುಂದೆ ಒಂದು 5 ವರ್ಷದ ನಂತರ ನಿಮಗೆ ನೋಡ್ಲಿಕ್ಕೆ ಸಿಗತ್ತೆ. ಬಟ್ ಈಗ ಅರ್ಥ ಮಾಡ್ಕೊಳ್ಳಿ, ಕೊರೋನಾ ಬಂದರೆ ಅಟ್ಲೀಸ್ಟ್ ಚಾನ್ಸಸ್ ಇದೆ ಬದುಕ್ಬೋದು ಅಂತ. ಬಟ್ ಎಲ್ಲಾದರೂ ಮುಂದೆ ಆ ಥರ ಆದರೆ, ಮಾನಸಿಕ ಖಿನ್ನತೆ ಬಂದರೆ, ಆ ರೋಗಕ್ಕೆ ಯಾವುದೇ ಔಷಧಿಗಳಿರಲ್ಲ, ನಿಮ್ಮ ಮಕ್ಕಳು ನಿಮ್ಮ ಕೈ ತಪ್ಪಿ ಹೋಗ್ತಾರೆ. ತುಂಬ ಥಿಂಕ್ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಈ ವಿಷಯದ ಮೇಲೆ, ಆಯಿತಾ? ನಾನು ಹೇಳೋದಿಷ್ಟೇ, ಚಿಕ್ಕ ಮಕ್ಕಳು 15 ವರ್ಷಕ್ಕಿಂತ ಕೆಳಗಿರೋರು ದಯವಿಟ್ಟು ನನ್ನ ರಿಕ್ವೆಸ್ಟ್, ಅವ್ರಿಗೆ ಯಾಕೆ ಆನ್ಲೈನ್ ಕ್ಲಾಸಸ್ ಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾವು ಯಾಕೆ ರೇಸಲ್ಲಿದ್ದೀವ? 1 ವರ್ಷ ಎಲ್ಲಾದರೂ ಅಕಾಡೆಮಿಕ್ ಇಯರ್ ಹಾಳಾದರೆ ಅವ್ರಿಗೆ ಏನಾದರೂ ಡಿಫ್ರೆನ್ಸ್ ಆಗುತ್ತಾ? ಅವ್ರು ಕಲಿಯೋದಂಥದ್ದೇನಿದೆ ಅದನ್ನು ಮನೆಯಲ್ಲೇ ಪೇರೆಂಟ್ಸ್ಗಳೇ ಕಲಿಸ್ಬಹುದು. ಅದಕ್ಕೆ ಯಾವುದೇ ಥರದ್ದು ಕೋಚಿಂಗು ಅಥವಾ ಯಾವುದೇ ಥರದ್ದು ಕ್ಲಾಸಸ್ಗಳು ಬೇಕಾಗಿರಲ್ಲ. ದಯವಿಟ್ಟು ಗಮನಿಸಿ, 15 ವರ್ಷಕ್ಕಿಂತ ಕೆಳಗಿರೋರು. ಇನ್ನು ಹೈಸ್ಕೂಲ್ ಹೋಗ್ತಿದ್ದಂಗೆ ನಾನು ಒಪ್ತೀನಿ, ಕ್ಲಾಸಸ್ಗಳು ಬೇಕಾಗತ್ತೆ, 1 ವರ್ಷ ಗ್ಯಾಪ್ ಆದರೆ ಟಚ್ ಬಿಟ್ಟು ಹೋಗುತ್ತೆ. ಸೊ ನಾನು ಒಪ್ತೀನಿ, ಇಂಥವರಿಗೆ ಆನ್ಲೈನ್ ಕ್ಲಾಸಸ್ ಬೇಕು. ಬಟ್ ಇವತ್ತು ಹೆಂಗಾಗಿದೆ ಆನ್ಲೈನ್ ಕ್ಲಾಸಸ್ಗಳಂದರೆ, ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ 12:30, ಮತ್ತು ಪುನಃ ಊಟಕ್ಕೊಂದು 20 ನಿಮಿಷನೋ ಅರ್ಧ ಗಂಟೆನೋ ಬ್ರೇಕು, ಆಮೇಲೆ ಪುನಃ ಸಂಜೆ ತನಕ ವಾಪಸ್ ಆನ್ಲೈನ್ ಕ್ಲಾಸಸ್. ಕಂಟಿನ್ಯೂಸ್ ಒಂದು 7-8 ಅವರ್ಸ್ ಸ್ಕ್ರೀನ್ ಟೈಮನ್ನು ನಾವು ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಎಷ್ಟು ಅಪಾಯ ಇರ್ಬೋದು ಥಿಂಕ್ ಮಾಡಿ. ಇದಾದ ನಂತರ ಅಸೈನ್ಮೆಂಟ್ಗಳು, ಹೋಮ್ವರ್ಕ್ಗಳು, ಪ್ಲಸ್ ಮೊದಲೇನು ಮಕ್ಕಳು ಆಟ ಆಡ್ತಿದ್ರಲ್ಲ ಅಥವಾ ವೀಡಿಯೋಗಳು ನೋಡ್ತಿದ್ರು, ಗೇಮ್ಸ್ ಆಡ್ತಿದ್ರು, ಅದು ಇದ್ದೇ ಇದೆ ವಾಪಸ್ ಇನ್ನೊಂದು 3 ಗಂಟೆ. ದಿನಕ್ಕೆ ಒಂದು 10ರಿಂದ 12 ಗಂಟೆ ಮಕ್ಕಳು ಮೊಬೈಲ್ ಸ್ಕ್ರೀನ್ ಎದುರು, ಲ್ಯಾಪ್ಟಾಪ್ ಸ್ಕ್ರೀನ್ ಎದುರು ಕೂತ್ಕೊಳ್ತಾರೆ. ಥಿಂಕ್ ಮಾಡಿ, ಇದರಿಂದ ತುಂಬ ಡೇಂಜರ್ ಇದೆ. ಈಗ ಈ ಪಾಯಿಂಟಲ್ಲಿ ಹೈಸ್ಕೂಲ್ ಮಕ್ಕಳು ಅಥವಾ ಕಾಲೇಜ್ ಮಕ್ಕಳು ಕೆಲವು ಪರಿಹಾರನ ಕಂಡುಕೊಳ್ಬೋದು. ಒಂದೇನೆಂದರೆ, ನೀವು ಯಾವುದೇ ಸ್ಕ್ರೀನನ್ನು ನೋಡಬೇಕಾದ್ರೆ ಈ ಥರ ಆ್ಯಂಟಿ ಗ್ಲೇರ್ ಗ್ಲಾಸಸ್ ಅಂತ ಬರುತ್ತೆ. ನಾನು ಹಾಗೆ ಇವತ್ತು ಎಡಿಟಿಂಗ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ಕಂಪ್ಯೂಟರ್ ಹತ್ರ ಕೂತ್ಕೊಳ್ತೀನಿ. ಎಷ್ಟು ಡೇಂಜರಸ್ ಅದು ಅಂತ ನನಗೆ ಗೊತ್ತು. ನೀವು ಯಾವತ್ತಾದರೂ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದರೆ ಅವರನ್ನು ಕೇಳಿ ನೋಡಿ. ನಮ್ಮ ಬಾಡಿ ಒಳಗೆ ಒಂದು ಇಂಟರ್ನಲ್ ಕ್ಲಾಕ್ ಅಂತ ಇರುತ್ತೆ. ಆ ಇಂಟರ್ನಲ್ ಕ್ಲಾಕ್ ಹಾಳಾದರೆ ನಮ್ಮ ಬ್ರೈನ್ನ ಫಂಕ್ಷನ್ಸ್ಗಳೆಲ್ಲ ಹಾಳಾಗುತ್ತೆ. ಯಾವುದ್ಯಾವುದೋ ಟೈಮಿಗೆ ಮಲಗೋದು, ಮಲಗಿದ್ರೆ ನಿದ್ದೆ ಬರಲ್ಲ, ಸ್ಟ್ರೆಸ್ ಲೆವೆಲ್ ಹೈ ಇರುತ್ತೆ. ಇದೆಲ್ಲ ಪರಿಣಾಮಗಳು ಆಲ್ರೆಡಿ ಗೊತ್ತು ಜನರಿಗೆ. ನೈಟ್ ಡ್ಯೂಟಿ ಮಾಡೋರನ್ನು ಕೇಳಿ ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ಸನ್ನು ಕೇಳಿ ನೋಡಿ, ಎಲ್ಲರೂ ಈ ಪ್ರಾಬ್ಲಮಿಂದ ಬಳಲ್ತಾ ಇರ್ತಾರೆ. ಡಿಪ್ರೆಷನ್ನು ಬಂದಿರುತ್ತೆ.
ಸೊ ಇದೊಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಯಾಕಂದರೆ ಇದು ಆ್ಯಂಟಿ ಗ್ಲೇರ್ ಗ್ಲಾಸಸ್ ಅಂತ ಹೇಳ್ತೀವಿ ಇದಕ್ಕೆ. ಇದೇನು ಮಾಡುತ್ತೆ ಅಂದರೆ ಸ್ವಲ್ಪ ಈ ಬ್ಲೂ ಕಲರ್ ರೇಸ್ ಏನಿರುತ್ತೆ ಅದನ್ನು ರಿಫ್ಲೆಕ್ಟ್ ಮಾಡಿ ಕೊಡುತ್ತೆ, ಕಣ್ಣಿಗೆ ಹೋಗೋದನ್ನು ತಪ್ಪಿಸುತ್ತೆ. ಬಟ್ ದಿಸ್ ಈಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್. ಇನ್ನೊಂದೇನಪ್ಪ ಅಂದರೆ ಪೋಲ್ರೈಡ್ ಗ್ಲಾಸಸ್ ಅಂತ ಸಿಗುತ್ತೆ. ಅದು ಹಾಗೆ ಬರುವಂಥ ಲೈಟ್ ಏನಿದೆ ಅದರ ಇಂಟೆನ್ಸಿಟಿನ ಕಡಿಮೆ ಮಾಡುತ್ತೆ. ಸೊ ಮಕ್ಕಳು ಇದನ್ನು ಮಾಡ್ಬೋದು. ಎರಡನೇ ಥಿಂಗ್ ಮಕ್ಕಳು ಏನು ಮಾಡ್ಬೋದು ಅಂದರೆ, ಒಂದು ಟೈಮ್ ಮಧ್ಯ ಮಧ್ಯ ಗ್ಯಾಪ್ ತೊಗೊಂಡು ನೀವು ಹತ್ರದ್ದು ನೋಡ್ತಾ ಇರೋದ್ರಿಂದ ಕಣ್ಣಿಗೆ ಸ್ವಲ್ಪ ಎಕ್ಸಸೈಸ್ ಆಗಿ ಸ್ವಲ್ಪ ದೂರದ ವಸ್ತುಗಳನ್ನು ಆವಾಗ ನೋಡ್ತಾ ಇರಬೇಕು. ದೂರದ ವಸ್ತುಗಳಲ್ಲಿ ಬೆಸ್ಟ್ ಯಾವುದು ಅಂತ ಹೇಳಿದರೆ ಗ್ರೀನರೀಸನ್ನು ನೋಡೋದು. ಯಾಕಂದರೆ ಗ್ರೀನ್ ಲೈಟ್ ಅನ್ನೋದು ಅದರ ವೇವ್ ಲೆಂತ್ ಅನ್ನೋದು ಎವ್ರೇಜ್ ವೇವ್ ಲೆಂತ್. ಸೊ ಹಾಗಾಗಿ ಅದು ಕಣ್ಣು ಮೇಲೆ ಬಿದ್ದಾಗ ಜಾಸ್ತಿ ಏನು ಎಫೆಕ್ಟ್ ಕೊಡಲ್ಲ. ಹಾಗಾಗಿ ದೂರ ಇರುವಂಥ ಮರಗಿಡಗಳನ್ನು ಮಧ್ಯ ಮಧ್ಯ ನೋಡ್ತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಕಣ್ಣಿನ ಮಸಲ್ಸಿಗೆ. ಇನ್ನು ಪೋಷಕರು ಏನು ಮಾಡಬೇಕು, ಡೆಫಿನೆಟ್ಲಿ ಅವರ ಪಾತ್ರ ತುಂಬಾ ದೊಡ್ಡದಿದೆ. ನಿಮ್ಮ ಮಕ್ಕಳು ಎಷ್ಟು ಹೊತ್ತು ಕಂಪ್ಯೂಟರ್ ಮುಂದೆ ಮೊಬೈಲ್ ಮುಂದೆ ಇದ್ದಾರೆ ನೋಟ್ ಮಾಡ್ಕೊಳ್ಳಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಾಳೆ ಎಲ್ಲಾದರೂ ಪ್ರಾಬ್ಲಮ್ ಆದರೆ, ಯಾಕಂದರೆ ಈ ಪ್ರಾಬ್ಲಮ್ ಹಿಂದಿನ ಜನ್ರೇಷನಿಗೆ ಇರಲಿಲ್ಲ, ಯಾಕಂದರೆ ಮೊಬೈಲ್ಗಳೇ ಇರಲಿಲ್ಲ. ಇದೇನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆದರೆ ಮುಂದಿನ ಜನ್ರೇಷನ್ ಅನುಭವಿಸುತ್ತೆ. ಎಕ್ಸಾಂಪಲ್ ಕೊಡೋಕ್ಕೆ ಹಿಂದಿನವ್ರು ಯಾರೂ ಇರಲ್ಲ ಆವಾಗ. ಅರ್ಥ ಆಗ್ತಿದೆಯಾ? ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಹೈಸ್ಕೂಲ್ ಮಕ್ಕಳಾದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 4 to 5 hours ಜಾಸ್ತಿ ಅವರು ಮೊಬೈಲ್ಗಳು ಅಥವಾ ಲ್ಯಾಪ್ಟಾಪ್ಗಳನ್ನು ಯೂಸ್ ಮಾಡ್ಕೊಳ್ಳದೆ ಇರುವಂಗೆ ನೋಡ್ಕೊಳ್ಳಿ ದಯವಿಟ್ಟು. ಇನ್ನು ಕಾಲೇಜ್ ಲೆವೆಲ್ ಬಿಡಿ, ಅವ್ರಿಗೆ ಗೊತ್ತಿರುತ್ತೆ, ಅವರಿಗೆಲ್ಲ ನಾಲೆಜ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಶಿಕ್ಷಕರು ಮತ್ತು ಶಿಕ್ಷಣ ವ್ಯವಸ್ಥೆಯ ಪಾತ್ರ ಏನಿರುತ್ತೆ ಇದರಲ್ಲಿ, ನಾನು ಶಿಕ್ಷಣ ವ್ಯವಸ್ಥೆಗೆ ದಯವಿಟ್ಟು ನನ್ನದೊಂದು ಮನವಿ ಏನಂದರೆ, ಎಷ್ಟೆಷ್ಟೋ ಇವತ್ತು ತಜ್ಞರಿದ್ದಾರೆ, ಶಿಕ್ಷಣ ತಜ್ಞರು. ನೀವು ಆನ್ಲೈನ್ ಕ್ಲಾಸಸ್ ಅಂತ ಮಾಡಬೇಕಾದ್ರೆ ಅದಕ್ಕೊಂದು ಪರ್ಫೆಕ್ಟ್ ಡಿಸೈನ್ ಕೊಡಿ. ಸ್ಕೂಲಲ್ಲಿ ಮಾಡ್ದಂಗೆ ಕಂಟಿನ್ಯೂಸ್ ಆಗಿ 3 ಗಂಟೆ ಆಮೇಲೆ ಒಂದು ಗ್ಯಾಪ್ ಕೊಟ್ಟು ಇನ್ನೊಂದು 4 ಗಂಟೆ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಮಾಡೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು 40 ಮಿನಿಟ್ಸ್ನ 4 ಸೆಷನ್ಗಳು, ಒಂದು ಸೆಷನ್ ಆದ ನಂತರ ಅಟ್ಲೀಸ್ಟ್ 1-1.5 ಗಂಟೆ ಗ್ಯಾಪ್ ಕೊಡಬೇಕು. ಅರ್ಥ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ನಾವು ಈ ಪ್ರಾಬ್ಲಮನ್ನು ತಡೆಗಟ್ಟಬಹುದು. ಇನ್ನೊಂದೇನೆಂದರೆ, ಸಮಯಾವಕಾಶ ಕಡಿಮೆ ಇರೋದ್ರಿಂದ ಈ ಶಿಕ್ಷಣ ತಜ್ಞರೇನಿದ್ದಾರೆ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದು, ಈ ಸಿಲೆಬಸ್ ಇದೆಯಲ್ಲ ಅದನ್ನು ರೀಡಿಸೈನ್ ಮಾಡಿ. ನಾವು ಇವತ್ತು ಎಷ್ಟೋ ಬೇಡದಿರುವಂಥ ವಿಷಯಗಳನ್ನು ಕಲಿತಾ ಇದ್ದೀವಿ, ಅವತ್ತು ಯಾವತ್ತೂ ನಮಗೆ ಲೈಫಿಗೆ ಅದು ಹೆಲ್ಪೇ ಆಗಿಲ್ಲ. ಸೊ ಏನು ಇಂಪಾರ್ಟೆಂಟ್ ಇದೆ ಸಿಲೆಬಸ್ಸಲ್ಲಿ ಅದನ್ನು ಮಾತ್ರ ಇಟ್ಕೊಂಡು ಹೊಸ ಸಿಲೆಬಸ್ ಮಾಡಿ ಕರೆಕ್ಟಾಗಿ ಎಲ್ಲರೂ ಸಿಲೆಬಸ್ ಡಿಸೈನ್ ಮಾಡಿದರೆ ಈಗ ಏನು ಪೋರ್ಷನ್ಸ್ ಇದೆ ಅದನ್ನು ಹಾಫಿಗೆ ರೆಡ್ಯೂಸ್ ಮಾಡ್ಬೋದು. 120 ಗಂಟೆ ಪಾಠನ್ನು 60 ಗಂಟೆಗೆ ಕಡಿಮೆ ಮಾಡ್ಕೊಳ್ಬೋದು. ಆವಾಗ ಕಡಿಮೆ ಕ್ಲಾಸಸ್ ತಗೊಂಡು ಎಫೆಕ್ಟಿವ್ ಆಗಿ ಮಕ್ಕಳಿಗೆ ಕಲಿಸ್ಬೋದು. ಸೊ ಇದೊಂದು ನನ್ನ ರಿಕ್ವೆಸ್ಟ್ ಶಿಕ್ಷಣ ಇಲಾಖೆಗೆ. ದಯವಿಟ್ಟು ಯಾರು ಶಿಕ್ಷಣ ಇಲಾಖೆಯವ್ರು ನೋಡಿದರೆ ದಯವಿಟ್ಟು ಮಾಡಿ. ಯಾಕಂದರೆ ನಾಳೆ ಎಲ್ಲಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆದರೆ, ನಾಳೆ ಈ ಮಕ್ಕಳೆಲ್ಲಾದರೂ ಡಲ್ ಆದರೆ, ಅವರು ಎಲ್ಲರೂ ಮಾನಸಿಕ ಖಿನ್ನತೆಗೆ ಹೋದರೆ, ಆವಾಗ ನಮ್ಮ ಹತ್ರ ಇಷ್ಟೆಲ್ಲ ಆಸ್ಪತ್ರೆಗಳು ಇರಲ್ಲ ಅಥವಾ ಅವ್ರನ್ನ ಟ್ರೀಟ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗೋದು ಇಲ್ಲ. ಹಾಗಾಗಿ ನನ್ನ ಒಂದು ಕಳಕಳಿಯ ವಿನಂತಿ, ದಯವಿಟ್ಟು ಪೋಷಕರಿರ್ಬೋದು ಅಥವಾ ಶಿಕ್ಷಣ ತಜ್ಞರಿರ್ಬೋದು ಅಥವಾ ಸ್ಕೂಲ್ಗಳು ಇರ್ಬೋದು, ಸ್ಕೂಲ್ ಅವರಿಗೂ ನನಗೆ ಅರ್ಥ ಆಗುತ್ತೆ, ಅವರಿಗೂ ಬೇರೆ ಇನ್ಕಮ್ ಸೋರ್ಸ್ ಇಲ್ಲ. ಬಟ್ ಆನ್ಲೈನ್ ಕ್ಲಾಸಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಚಿಕ್ಕ ಮಕ್ಕಳಿಗೆ ಬೇಡವೇ ಬೇಡ, ಅವರು ಹೆಂಗೂ ಮ್ಯಾನೇಜ್ ಮಾಡ್ಕೊಳ್ಬೋದು. 1 ವರ್ಷ ಅವ್ರಿಗೆ ಬಿಟ್ಟು ಹೋದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಹೈಸ್ಕೂಲ್ ಆ್ಯಂಡ್ ಎಬೋ ಕಾಲೇಜ್ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಮಾಡಿ, ಬಟ್ ನೆಸೆಸರಿ ಪ್ರಿಕಾಷನ್ಸನ್ನು ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಂಡಿರ್ತಾರೆ. ಏನಾದ್ರು ಇನ್ಫಾರ್ಮೇಷನ್ ಓಕೆ ಇಂಪಾರ್ಟೆಂಟ್ ಅನಿಸಿದ್ರೆ ಎಲ್ರಿಗೂ ಶೇರ್ ಮಾಡಿ. ನಾನು ಮತ್ತು ಸ್ನೇಹ, ಇವತ್ತು ಆ್ಯಕ್ಚುಲಿ ಸ್ನೇಹ ಬಂದಿಲ್ಲ ವೀಡಿಯೋದಲ್ಲಿ, ಆದರೂ ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಆಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು, ಸಿ ಯು. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.